ಗಾನ ಕೋಗಿಲೆ ಎಸ್ ಜಾನಕಿ ಅವರಿಗೆ ಮೈಸೂರಿನೊಂದಿಗೆ ಇದ್ದ ಆತ್ಮೀಯ ಬಾಂಧವ್ಯ ಅವರ ಬದುಕಿನ ಕೊನೆಯ ಕ್ಷಣದವರೆಗೂ ಮುಂದುವರೆದಿತ್ತು. ಹೈದರಾಬಾದ್ನಲ್ಲಿ ಅರಮನೆಯಂತ ಮನೆ ಇದ್ರೂ ಕೂಡ ಮೈಸೂರಿನಲ್ಲೇ ನನ್ನ ಕೊನೆಯ ದಿನಗಳನ್ನ ಕಳೆಯಬೇಕು, ಇಲ್ಲಿಯೇ ಪ್ರಾಣ ಬಿಡಬೇಕು ಎಂಬುದು ಅವರ ಬಹುದಿನಗಳ ಆಸೆಯಾಗಿತ್ತು ಅಂತ ಅವರ ಸಾಕು ಮಗ ನವೀನ್ ಭಾವುಕರಾಗಿ ಸ್ಮರಿಸುತ್ತಾರೆ. ಇನ್ನು ಮೈಸೂರಿನಲ್ಲಿ ಮಾತನಾಡಿದ ನವೀನ್, ನಾನು 12 ವರ್ಷದವನಿದ್ದಾಗಿನಿಂದಲೇ ಜಾನಕಿ ಅಮ್ಮನ ಅಭಿಮಾನಿಯಾಗಿದ್ದೆ. ಚೆನ್ನೈನ ಅಭಿರಾಮಪುರದಲ್ಲಿ ಅವರನ್ನ ಮೊದಲು ಬಾರಿಗೆ ಭೇಟಿಯಾಗಿದೆ. ಆ ಪರಿಚಯ ಕ್ರಮೇಣ ಆತ್ಮೀಯ ಸಂಬಂಧವಾಗಿ ಬೆಳೆದಿತ್ತು. 2008ರಿಂದ ಜಾನಕಿ ಅಮ್ಮ ಮೈಸೂರಿನಲ್ಲಿ ಹೆಚ್ಚು ಸಮಯ ಕಳೆದರು. ಕಳೆದ 2 ವರ್ಷಗಳಿಂದ ನಮ್ಮ ಮನೆಯಲ್ಲೇ ವಾಸವಾಗಿದ್ದರು. ಭಾಗ್ಯ ಎಂಬುವವರು ಅವರನ್ನ ಅತ್ಯಂತ ಕಾಳಜಿಯಿಂದ ನೋಡಿಕೊಳ್ಳುತ್ತಿದ್ದರು ಅಂತ ತಿಳಿಸಿದ್ರು. 2018ರಲ್ಲಿ ಮೈಸೂರಿನಲ್ಲೇ ತಮ್ಮ ಕೊನೆಯ ಸಾರ್ವಜನಿಕ ಸಂಗೀತ ಕಾರ್ಯಕ್ರಮ ನೀಡಿದ್ದ ಜಾನಕಿ ಅವರು, ಈ ಕಾರ್ಯಕ್ರಮವನ್ನ ನಾನು ನಿನಗಾಗಿ ಮಾಡುತ್ತಿದ್ದೇನೆ ಎಂದು ಹೇಳಿದ್ದನ್ನ ನೆನೆದು ನವೀನ್ ಭಾವುಕರಾದ್ರು. ಆ ಕಾರ್ಯಕ್ರಮದ ಬಳಿಕ ಬಂದ ಅನೇಕ ಪ್ರಶಸ್ತಿಗಳು ಮತ್ತು ಗೌರವಗಳನ್ನ ಕೂಡ ಅವರು ಸ್ವೀಕಾರ ಮಾಡಿರಲಿಲ್ಲ. ಅಮ್ಮ ಯಾವಾಗ ಭೇಟಿಗೆ ದಿನಾಂಕ ಕೊಡುತ್ತಾರೋ ಎಂದು ನಾನು ಕಾತುರದಿಂದ ಕಾಯುತ್ತಿದ್ದೆ. ಅವರ ಪ್ರೀತಿ ನಮ್ಮ ಕುಟುಂಬಕ್ಕೆ ಅಪಾರವಾಗಿತ್ತು ಅಂತ ಹೇಳಿದ್ರು. ಜಾನಕಿ ಅವರ ಆರೋಗ್ಯದ ಬಗ್ಗೆ ಮಾತನಾಡಿದ ನವೀನ್, ಕಾಲಿಗೆ ಸೋಂಕಾಗಿ ನೋವು ಕಾಣಿಸಿಕೊಂಡಿತ್ತು. ಆಸ್ಪತ್ರೆಗೆ ಹೋಗಲು ಅವರು ಹೆದರುತ್ತಿದ್ದರು. ಮನೆಯಲ್ಲೇ ನರ್ಸ್ ಮೂಲಕ ಚಿಕಿತ್ಸೆ ನೀಡಲಾಗುತ್ತಿತ್ತು. ಆದರೆ ಆರೋಗ್ಯ ಹದಗೆಟ್ಟ ನಂತರ ತಕ್ಷಣ ಅಪೋಲೋ ಆಸ್ಪತ್ರೆಗೆ ದಾಖಲಿಸಲಾಯಿತು. ವೈದ್ಯರು ಕೇವಲ 20ರಿಂದ 30% ಮಾತ್ರ ಆಶಾಭಾವನೆ ಇದೆ ಎಂದಿದ್ದರು. ಕೊನೆಗೆ ಅವರು ನಮ್ಮನ್ನೆಲ್ಲ ಅಗಲಿದರು ಅಂತ ಕಣ್ಣೀರಿಟ್ಟಿದ್ದಾರೆ. ಜಾನಕಿ ಅವರ ಪಾರ್ಥಿವ ಶರೀರವನ್ನ ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಇರಿಸಲಾಗಿದ್ದು, ಬಳಿಕ ಕುಟುಂಬದ ಫಾರ್ಮ್ ಹೌಸ್ ನಲ್ಲಿ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನೆರವೇರಿಸಲಾಗುವುದು ಅಂತ ನವೀನ್ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಅಭಿಮಾನಿ ಮತ್ತು ಕಲಾವಿದರ ನಡುವಿನ ಸಂಬಂಧ ಕೇವಲ ಅಭಿಮಾನಕ್ಕೆ ಸೀಮಿತವಾಗಿರದೆ ಕುಟುಂಬದ ಬಾಂಧವ್ಯವಾಗಿಯೂ ರೂಪುಗೊಳ್ಳಬಹುದು ಎಂಬುದಕ್ಕೆ ಎಸ್ ಜಾನಕಿ ಮತ್ತು ನವೀನ್ ಕುಟುಂಬದ ಆತ್ಮೀಯ ಸಂಬಂಧವೇ ಜೀವಂತ ಸಾಕ್ಷಿಯಾಗಿದೆ. ಮೈಸೂರನ್ನು ತಮ್ಮ 2ನೇ ಮನೆಯಾಗಿ ಕಂಡ ಜಾನಕಿ ಅಮ್ಮ ಕೊನೆಯ ಉಸಿರನ್ನು ಕೂಡ ಇದೇ ನೆಲದಲ್ಲಿ ಬಿಟ್ಟಿದ್ದು, ಇದೀಗ ಅದೇ ಮಣ್ಣಿನಲ್ಲಿ ಚಿರನಿದ್ರೆಗೆ ಜಾರುತ್ತಿದ್ದಾರೆ. ಅವರ ಧ್ವನಿ ಎಂದೆಂದಿಗೂ ಸಂಗೀತ ಪ್ರಿಯರ ಹೃದಯದಲ್ಲಿ ಅಮರವಾಗಿಯೇ ಉಳಿಯಲಿದೆ.